ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ನನ್ನ ಮೊದಲನೇ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನನ್ನ ಜೊತೆ ನಿಮ್ಮನ್ನು ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸನ್ರೈಸ್ ನೋಡೋದಕ್ಕೆ. ಹಿಯರ್ ವಿ ಗೋ. ಈ ರೈಡ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆ ಥರ ಇದೆ ರೋಡ್ಸು, ಇಲ್ಲಿನ ಸೀನರಿ ಎಲ್ಲನೂ ಸಖತ್ತಾಗಿದೆ. ಇದ್ದಾಗಂತೂ ಈ ಲೊಕೇಶನ್ ಸೂಪರ್ ಆಗಿರುತ್ತೆ, ಅದನ್ನು ಮಿಸ್ ಮಾಡಬೇಡಿ. ಓಕೆ, ಈ ಬೆಟ್ಟದ ಮುಖ್ಯ ದ್ವಾರಕ್ಕೆ ಬಂದ್ಬಿಟ್ವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಮೇಲೆ ಹೋಗೋಣ. ಇದು ಯೋಗಾನಂದೇಶ್ವರ ದೇವಾಲಯ. ನಾವು ಬಂದಾಗ ಓಪನ್ ಇರಲಿಲ್ಲ, ಸೊ ಅದಕ್ಕೆ ನಾವೀಗ ಸನ್ರೈಸ್ ನೋಡಕ್ ಹೋಗೋಣ. ಲೆಟ್ಸ್ ಗೋ. ಸೂರ್ಯೋದಯ ಸ್ಟಾರ್ಟ್ ಆಗ್ತಿದೆ. ಇನ್ನೊಂದು ಕಡೆಯಿಂದ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೀನರಿ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇದನ್ನು ನೋಡ್ಬೇಕಾದ್ರೆ ಬನ್ನಿ ನಮ್ಮ ನಂದಿ ಬೆಟ್ಟಕ್ಕೆ. ಇಂಥ ವ್ಯೂ ನೋಡಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಅದನ್ನ ನಲ್ಲಿಕಾಯಿ ಬಸವಣ್ಣ ಅಂತ. ಈ ದೇವಸ್ಥಾನದ ಹತ್ರ ನಲ್ಲಿಕಾಯಿ ಮರ ಇರೋದ್ರಿಂದ ಈ ಹೆಸರು ಬಂದಿದೆ ಅಂತ ಇಲ್ಲಿನ ಸ್ಥಳ ಪುರಾಣ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದ್ರೆ ನೋಡಿ ಹೇಗಿರುತ್ತೆ ಅಂತ. Nandai
ಇದೇ ವ್ಯೂ ಪಾಯಿಂಟು. ಇಲ್ಲಿಂದ ನಾವು ಸನ್ರೈಸ್ನ ನೋಡ್ಬೋದು. ಈಗ ಸ್ಕಂದಗಿರಿ ನೋಡೋಣವಾ? ಅಲ್ಲಲ್ಲಿ ಇಂಥ ಸೀನರೀಸ್ ನೋಡೋದಕ್ಕೆ ವೀಕ್ಷಣಾ ಗೋಪುರಗಳು ಮಾಡಿದ್ದಾರೆ. ಅಲ್ಲಿಂದ ನೋಡಿದ್ರೆ ಹೇಗಿರುತ್ತೆ ನೋಡಿ. ಈಗ ಇನ್ನೊಂದು ಪ್ಲೇಸ್ ಕಡೆ ನಮ್ಮ ಪ್ರಯಾಣ. ಇನ್ನೊಂದು ಮೇನ್ ಅಟ್ರಾಕ್ಷನ್ ಈ ನಂದಿ ಬೆಟ್ಟದಲ್ಲಿ ಏನು ಅಂದರೆ ಬ್ಯಾಂಬೋಸ್. ಆ್ಯಕ್ಚುಲಿ ಇದು ಮೊದಲು ಬ್ಯಾಂಬೂ ಸ್ಟಿಕ್ಸಿಂದನೇ ಇತ್ತು. ಈಗ ರಿನೋವೇಷನ್ ಹೆಸರಲ್ಲಿ ಕಬ್ಬಣ ಮತ್ತು ಮರಗಳನ್ನ ಬಳಸಿ ಮಾಡಿದ್ದಾರೆ. ನೋಡಿ ಹೀಗಿರುತ್ತೆ. ಬೆಟ್ಟದಲ್ಲಿ ಫಾಗ್ ಇದ್ದಾಗ ಸೂಪರ್ ಆಗಿರುತ್ತೆ ಇದು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದರಿಂದನೇ ನಮ್ಗೆ ಈ ಥರ ನೋಡೋಕೆ ಸಿಗ್ತಿದೆ. ನಮಗಿಲ್ಲಿ ಒಂದು ಹೆಬ್ಬಾಗಿಲಿನ ಥರ ಇರೋ ಸ್ಟ್ರಕ್ಚರ್ ಕಾಣಸಿಗುತ್ತೆ. ಮೇ ಬಿ ಇದು ನಮ್ಮ ರಾತ್ರಿ ಕಾಲದಲ್ಲಿ ಮುಖ್ಯ ದ್ವಾರ ಆಗಿತ್ತೇನೋ ಅಂತ ಅನಿಸುತ್ತೆ. ನೋಡಿ, ಇದೆ ಟಿಪ್ಪು ಸುಲ್ತಾನ್ ಬೇಸಿಗೆಯಲ್ಲಿ ಬಂದು ತಂಗಿರ್ತಿದ್ದ ಜಾಗ. ಸೊ ಇದನ್ನ ಟಿಪ್ಪು ಬೇಸಿಗೆ ಅರಮನೆ ಅಂತ ಕೂಡ ಕರೀತಾರೆ. ಇದನ್ನ ಪ್ರಿಸರ್ವ್ ಕೂಡ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ನಮಗೆ ಸರೋವರ ಕಾಣಸಿಗುತ್ತೆ. ಇಲ್ಲಿ ಯಾವುದೇ ಸೀಸನಲ್ಲಿ ವರ್ಷ ಪೂರ್ತಿ ನೀರು ಖಾಲಿ ಆಗೋದೇ ಇಲ್ಲ. ಇಲ್ಲೇ ನಮ್ಗೆ ಹತ್ರದಲ್ಲಿ ಗವಿ ವೀರಭದ್ರ ಸ್ವಾಮಿ ದೇವಾಲಯ ಇದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಇದು ಕ್ಲೋಸ್ ಇದೆ, 9 ಗಂಟೆ ಮೇಲೆ ಓಪನ್ ಮಾಡ್ತಾರೆ. ಆ್ಯಂಡ್ ನಂದಿ ಬೆಟ್ಟಕ್ಕೆ ಮೆಟ್ಟಿಲು ರಸ್ತೆ ಕೂಡ ಇದೆ. ಸೊ ನೀವು ಹೈಕ್ ಮಾಡ್ತೀನಿ ಅಥವಾ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದ್ರೆ ಕೂಡ ಬರಬಹುದು. ಈ ನಮ್ಮ ನಂದಿ ಬೆಟ್ಟ ಪಾಲಾರ್, ಪೆನ್ನಾರ್ ಮತ್ತು ಅರ್ಕಾವತಿ ನದಿಗಳ ಉಗಮ ಸ್ಥಾನವೂ ಆಗಿದೆ. ಇದನ್ನ ನೀವು ಮೇಲೆ ನೋಡಬಹುದು. ಆ್ಯಂಡ್ ಹಾಗೆ ಯೋಗನಂದೀಶ್ವರ ದೇವಾಲಯ ಕೂಡ ಇದೆ ಇಲ್ಲಿ. ಈ ದೇವಾಲಯ ಕದಂಬರ ಕಾಲದಿಂದ ಟಿಪ್ಪು ಸುಲ್ತಾನ್ ಆಳ್ವಿಕೆವರೆಗೂ
ತನ್ನ ಅಸ್ತಿತ್ವ ಉಳಿಸ್ಕೊಂಡಿದೆ. ಇನ್ನು ನೆಹರು ನಿಲಯ, ಇಲ್ಲಿ ಭಾರತದ ಮೊದಲ ಸಾರ್ಕ್ ಸಮ್ಮೇಳನ ಕೂಡ ನಡೆಯುತ್ತೆ. ಇದು ಗಾಂಧಿ ನಿಲಯ, ಗಾಂಧೀಜಿಯವರಿಗೆ ಶ್ವಾಸಕೋಶದ ಸಮಸ್ಯೆ ಇದ್ದಾಗ ಇಲ್ಲಿ ಬಂದು ವಾಸಿ ಮಾಡಿಸ್ಕೊಂಡು ಹೋಗಿರ್ತಾರೆ. ಆ್ಯಂಡ್ ನೀವು ಮೇಲೆ ಏನೇನು ನೋಡಬಹುದು ಅಂತ ಇಲ್ಲಿ ಮ್ಯಾಪ್ ಇರುತ್ತೆ, ಸೊ ಇದನ್ನ ನೋಡ್ಕೊಂಡು ಫಾಲೋ ಮಾಡಿ. ಇನ್ನು ನಾವು ಹೊರಡೋ ಸಮಯ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಜೈ ಕರ್ನಾಟಕ ಮಾತೆ.